ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ಯುದ್ಧಗಳೇ ನಡೆದು ಹೋಗಿದೆ. ಹೆಣ್ಣಿಗೋಸ್ಕರ ರಾಮಾಯಣ, ಮಣ್ಣಿಗೋಸ್ಕರ ಮಹಾಭಾರತ ಯುದ್ಧಗಳೇ ನಡೆದಿರುವಂತಹ ಭೂಮಿ ನಮ್ಮದು. ಅವತ್ತಿನ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ಕಾನೂನು ಬದಲಾಗಿದೆ, ಆದರೆ ಅದರ ಮೇಲಿರುವ ವ್ಯಾಮೋಹ ಮಾತ್ರ ಬದಲಾಗಿಲ್ಲ. ಮಣ್ಣಿನ ಮೇಲಿನ ವ್ಯಾಮೋಹಕ್ಕೆ ಬಲಿಯಾಗಿ ಒಂದಿಷ್ಟು ಜನ ಅಧಿಕಾರಿಗಳು ಮಣ್ಣನ್ನ ಲಪಟಾಯಿಸಿರುವಂತಹ ಕತೆ, 109 ಎಕರೆ ಜಮೀನಿನ ಒಂದು ದುರಂತ ಕಥೆಯನ್ನ ಈ ಕ್ಷಣ ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ. ಇದೇ ಈ ಹೊತ್ತಿನ ವಿಶೇಷ. ಇದು ಕಂದಾಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಸರ್ಕಾರಿ ಅಧಿಕಾರಿಗಳೇ ಮಾಡಿದ ಮಹಾ ಮ್ಯಾಜಿಕ್ ನ ಕಹಾನಿ. ಕೇವಲ 1 ಕೋಟಿ ರೂಪಾಯಿಗೆ 109 ಎಕರೆ ಭೂಮಿಯನ್ನ ಮಾರಾಟ ಮಾಡಿರೋ ಕತೆ. 109 ಎಕರೆ ಕೇವಲ 1 ಕೋಟಿಗೆ. 16 ಕೋಟಿ ಬೆಲೆ ಬಾಳುವ ಜಮೀನದು. ಅದನ್ನ ತರಾತುರಿನಲ್ಲಿ ಸೇಲ್ ಮಾಡಲಾಗುತ್ತೆ. ಜಮೀನು ವ್ಯಾಜ್ಯ ಬಾಕಿ ಇರುತ್ತೆ, ಆದ್ರೂ ಕೂಡ ಅದನ್ನ ಮಾರಾಟ ಮಾಡೋದಕ್ಕೆ ಅಧಿಕಾರಿಗಳು ಸಾಥ್ ಕೊಡ್ತಾರೆ. ಯಾರಿಗುಂಟು ಯಾರಿಗಿಲ್ಲ ನೋಡಿ ಇಂಥ ಜಮೀನು ಭಾಗ್ಯ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ನಡೆದು ಹೋಗುತ್ತೆ ಈ ಗೋಲ್ಮಾಲ್. ಖಾತೆ ಬದಲಾವಣೆ. ಸುಮಾರು 109 ಎಕರೆ ಜಮೀನಿನ ಕತೆ ಇದು. 109 ಎಕರೆ ಜಮೀನನ್ನ ರಾತ್ರೋರಾತ್ರಿ ಖಾತೆ ಕಂದಾಯ ಬದಲಾವಣೆ ಮಾಡಿಬಿಡ್ತಾರೆ. ಅಧಿಕಾರಿಗಳೇ ಅದನ್ನ ಗುಳುಂ ಸ್ವಾಹ ಮಾಡ್ಕೊಳ್ತಾರೆ. ಅಧಿಕಾರಿಗಳು ವ್ಯಾಜ್ಯ ಇರುವಂತ ಜಮೀನನ್ನ ಬದಲಾವಣೆ ಮಾಡೋದಕ್ಕೆ ಒಂದು ರೀತಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಖಾತೆ ಬದಲಾವಣೆ ಮತ್ತು ನೋಂದಣಿಯನ್ನ ಮಾಡಿದ್ದಾರೆ. ಅದರಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮಾರಾಟದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ನೊಂದ ಕುಟುಂಬ ದೂರನ್ನ ಕೊಟ್ಟಿದೆ. ಬರೋಬ್ಬರಿ 109 ಎಕರೆ ಅಕ್ರಮ ಭೂ ಖಾತೆ ಬದಲಾವಣೆ ಆಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಸಕಲೇಶಪುರ ತಾಲೂಕು ಕಸಬಾ ಹೋಬಳಿ ಕಡಬನಹಳ್ಳಿ ಗ್ರಾಮದ ಜಮೀನಿದು. 109 ಎಕರೆ ಜಮೀನಲ್ಲಿ ಖಾತೆ ಅಕ್ರಮವಾಗಿ ಬದಲಾವಣೆ ಆಗಿದೆ ಅನ್ನುವಂತ ಆರೋಪ ನೊಂದ ಕುಟುಂಬ ಮಾಡ್ತಾ ಇದೆ. ಹಾಗಾದ್ರೆ ಖಾತೆ ಬದಲಾವಣೆ ಮತ್ತು ನೋಂದಣಿಯಲ್ಲಿ ಅಕ್ರಮ ಆಗಿದ್ಯಾ? ಆಗಿದೆ ಅಂತಂದ್ರೆ ಯಾರು ಮಾಡಿದ್ದು, ಏನಾಗಿದೆ? ಕಾನೂನು ಅಂತಿದೆ. ಕಾನೂನು ಪ್ರಕಾರ ಏನೇನು ನಡಿಬೇಕು, ಕಾನೂನಿನಲ್ಲಿ ಏನೇನು ನಡಿಬಾರ್ದು ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಆದರೆ ಕಾನೂನು ಬಾಹಿರವಾಗಿ ಈ ಜಮೀನಿನ ಪರಭಾರೆ ಮಾಡಲಾಗಿದೆ, ಖಾತೆ ಬದಲಾವಣೆ ಮಾಡಲಾಗಿದೆ. ಜಮೀನಿಗೊಂದು ವಿವಾದ ಇದೆ, ಆ ಜಮೀನು ವಿಚಾರದಲ್ಲಿ ವ್ಯಾಜ್ಯ ಇದೆ. ಆದ್ರೂ ಕೂಡ ಕಾನೂನು ಬಾಹಿರವಾಗಿ ಸ್ವತ್ತು ನೋಂದಣಿ ಕುರಿತು ವಿ ಗಿರೀಶ್ ಕುಟುಂಬ ದೂರನ್ನ ಕೊಟ್ಟಿದೆ. ತಹಶೀಲ್ದಾರ್, ಸಬ್ ರಿಜಿಸ್ಟ್ರಾರ್ ಕಚೇರಿ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಕಾನೂನು ಬಾಹಿರವಾಗಿ ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಜಮೀನು ಮಾರಾಟದಲ್ಲಿ ತಹಶೀಲ್ದಾರ್, ಸಬ್ ರಿಜಿಸ್ಟ್ರಾರ್ ಪಾತ್ರ ಏನು? ಜಮೀನು ಮಾರಾಟ ಸಂಬಂಧ ತನಿಖೆ ನಡೆಸಿ ಅಂತ ಹೇಳಿ ವಿ ಗಿರೀಶ್ ಈಗ ಒತ್ತಾಯವನ್ನ ಮುಂದಿಡ್ತಿದ್ದಾರೆ. ಹಾಗಾದ್ರೆ ಆ ವಿವಾದ ಇರುವಂತಹ ಜಮೀನನ್ನ ಕಾನೂನು ಬಾಹಿರವಾಗಿ ಖಾತೆ ಬದಲಾವಣೆ ಮಾಡಿದ ಉದ್ದೇಶ ಏನು? ಮಾಡಿರುವಂತಹ ವ್ಯಕ್ತಿಗಳು ಯಾರು? ಅವರದನ್ನ ಅಷ್ಟು ತರಾತುರಿಯಲ್ಲಿ ಮಾಡೋದಕ್ಕೆ ಕಾರಣ ಏನು? ಅದರಿಂದ ಅವ್ರಿಗೆ ಸಿಕ್ಕಿದ್ದೇನು? ಸಕಲೇಶಪುರ ತಾಲೂಕು ಕಸಬಾ ಹೋಬಳಿನಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ LRF ನಲ್ಲಿ ಒಂದು ದಾವೆ ಇದೆ. ಈ ಪ್ರಕರಣ ಬಹಳಷ್ಟು ವರ್ಷಗಳಿಂದ ಇತ್ಯರ್ಥ ಆಗದೆ ಉಳಿದುಕೊಂಡಿದೆ. ಈ ಪ್ರಕರಣ ಇದ್ರೂ ಕೂಡ LRF ನಲ್ಲಿ ದಾವೆ ಬಾಕಿ ಇದ್ರೂ ಕೂಡ ಖಾತೆ ಬದಲಾವಣೆ ಹೇಗಾಗತ್ರಿ? ಅದು ಕಡಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ 1/28ರಲ್ಲಿ 109 ಎಕರೆ ಜಮೀನು, ಟೋಟಲ್ 109 ಎಕರೆ ಜಮೀನಿನ ದಾವೆ ಬಾಕಿ ಇರೋದನ್ನ ಮರೆಮಾಚಿ ಖಾತೆ ಬದಲಾವಣೆ ಮಾಡಿಸಿದ್ದಾರೆ. ಸುಳ್ಳು ಮಾಹಿತಿಗಳನ್ನ ಆಧರಿಸಿ ಅದರ ಮೇಲೆ ಖಾತೆ ಬದಲಾವಣೆ ಮಾಡಲಾಗಿದೆ. ಈ ಜಾಗವನ್ನ ಕಾನೂನು ಬಾಹಿರವಾಗಿ ಕೇವಲ 1 ಕೋಟಿಗೆ ಪರಭಾರೆ ಮಾಡಲಾಗಿದೆ. ಜಮೀನು ಪರಭಾರೆ ಆಗಿರೋದು ಸಂಬಂಧ ವಿ ಗಿರೀಶ್ ಆರೋಪ ಮಾಡ್ತಿದ್ದಾರೆ. ಈ ಪರಭಾರೆಯನ್ನ ಬೆಂಗಳೂರಿನ ಯಾವುದೊಬ್ಬ ವ್ಯಕ್ತಿಗೆ ಮಾಡಿಕೊಡ್ಲಾಗಿದೆ. ಅದನ್ನು ಅಕ್ರಮವಾಗಿ 109 ಎಕರೆ, ಕರ್ನಾಟಕದಲ್ಲಿರುವಂತಹ ಈ 109 ಎಕರೆ ಜಾಗಕ್ಕೆ ಪರಭಾರೆ ಆಗಿರೋದು 1 ಕೋಟಿಗೆ. ಅಕ್ರಮವಾಗಿ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಈ ಜಮೀನನ್ನ ಪರಭಾರೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು. ಆ ವ್ಯಕ್ತಿಗೆ ತಹಶೀಲ್ದಾರ್ ಮತ್ತು ಸಬ್ ರಿಜಿಸ್ಟ್ರಾರ್ 2 ಕಚೇರಿಯಿಂದ ಸಹಾಯ ಸಿಕ್ಕಿತ್ತು. 16 ಕೋಟಿ ಬೆಲೆ ಬಾಳುತ್ತೆ ಇವತ್ತಿಗೆ ಅಲ್ಲಿರುವ ದರಕ್ಕೆ. ಆದರೆ ಅದನ್ನ ಕೇವಲ 1 ಕೋಟಿಗೆ ಪರಭಾರೆ ಮಾಡಿದ್ದಾರೆ. ಅಧಿಕಾರಿಗಳ ಮಸಲತ್ತೆ ಇದಕ್ಕೆಲ್ಲ ಕಾರಣ ಅಂತ ಗಿರೀಶ್ ಆರೋಪ ಮಾಡ್ತಿದ್ದಾರೆ. 2024ರ ಏಪ್ರಿಲ್ನಲ್ಲೇ ಈ ಬಗ್ಗೆ ತಹಶೀಲ್ದಾರ್ಗೂ ದೂರು ಕೊಟ್ಟಿದ್ರು. ಉಪವಿಭಾಗಾಧಿಕಾರಿಗಳಿಗೂ ಕೂಡ ದೂರು ಸಲ್ಲಿಕೆ ಆಗಿದೆ. ಆದರೂ ಕೂಡ ಈವರೆಗೂ ಸ್ಪಷ್ಟ ಉತ್ತರ ಈವರೆಗೂ ಸಿಕ್ಕಿಲ್ಲ. ಅವ್ರಿಗಾಗಿರುವಂತ ಮೋಸಕ್ಕೆ, ಅನ್ಯಾಯಕ್ಕೆ ಅಥವಾ ಈ ವ್ಯಾಜ್ಯ ಬಾಕಿಯಲ್ಲಿರಬೇಕಾದ್ರೆ LRF ನಲ್ಲಿ ಇರೋ ಸಂದರ್ಭದಲ್ಲೇ ಇದನ್ನ ಹೇಗೆ ಖಾತೆ ಬದಲಾವಣೆ ಮಾಡ್ತಾರೆ ಅನ್ನುವಂತ ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಇವತ್ತಿನವರೆಗೂ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ಅವರ ಆರೋಪದ ಪ್ರಕಾರ ತಹಶೀಲ್ದಾರು ಇನ್ವಾಲ್ವ್ಡ್ ಇದ್ದಾರೆ,
ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿ ಕೇವಲ 1 ಕೋಟಿಗೆ ಪರಭಾರೆ ಮಾಡಿದ್ದಾರೆ ಇದನ್ನ ಅನ್ನುವಂಥ ಆರೋಪ ಈಗ ಕೇಳಿಬಂದಿದೆ. ಹಾಗಾದ್ರೆ ಏನ್ ಕತೆ ಇದು? ಯಾವ 109 ಎಕರೆ ಈ ಜಮೀನು ನಮ್ಮದು ಅಂತ ಹೇಳೋದಕ್ಕೆ ಯಾರ್ಯಾರ ಹತ್ರ ಏನೇನು ದಾಖಲೆ ಇದೆ? ಇವೆಲ್ಲವನ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಕೂಡ್ಕೊಂಡಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೇನೆ ಸರ್. ವೆಲ್ಕಮ್ ಟು ದ ಶೋ ಸರ್. ಸರ್, ಈ ಪ್ರಕರಣ 109 ಎಕರೆ 1 ಕೋಟಿ, ಕೇವಲ 1 ಕೋಟಿಗೆ ಪರಭಾರೆ ಆಗಿದೆ ಅನ್ನುವಂಥ ವಿ ಗಿರೀಶ್ ಆರೋಪ. ಏನ್ ಸರ್ ಈ ಪ್ರಕರಣ ಅಸಲಿಯತ್ತು? ಅಧಿಕಾರಿಗಳು ಮನಸ್ಸು ಮಾಡಿದರೆ, ರಾಜಕಾರಣಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಈ ಸ್ಟೋರಿ ಉದಾಹರಣೆ. ನಾವು ಈ ಸ್ಟೋರಿಯನ್ನು ಸಾಧಾರಣವಾಗಿ 1 ತಿಂಗಳಿಂದ ಫಾಲೋಅಪ್ ಮಾಡ್ತಾ ಇದ್ವಿ. ಏನಾಗಿದೆ, ಹೇಗಾಗಿದೆ ಅಂತ. ನಮ್ಮ ಟೈಟಲ್ ಲೈನ್ ನೋಡಿ ನೀವು, ನಾವು ಸ್ಕ್ರೋಲಿಂಗಲ್ಲಿ ಹಾಕ್ತಾ ಇದ್ವಿ, 109 ಎಕರೆ 1 ಕೋಟಿಗೆ ಮಾರಾಟ ಆಗಿದೆ ಅಂತ. ಇದೇ ಮಿರಾಕಲ್, ಇದೇ ಸರ್ಪ್ರೈಸು. ಇದರಲ್ಲಿ ಏನೋ ನಡೆಯಬಹುದು ಅಂತ ಹೇಳಲಿಕ್ಕಾಗೋದಿಲ್ಲ, ನಡೆದಿದೆ ಅಂತ ನಾವು ಮುದ್ರೆ ಹಾಕ್ಬೋದು. ಯಾಕಂದರೆ ಸಕಲೇಶಪುರದಲ್ಲಿ ಇವತ್ತು 109 ಎಕರೆಯನ್ನು 1 ಕೋಟಿಗೆ ಯಾರಾದರೂ ಪರ್ಚೇಸ್ ಮಾಡಬೇಕಾದ್ರೆ ಅದು ಒಂದು ಮಿರಾಕಲ್, ಪವಾಡ ನಡಿಬೇಕು. ನಂಬರ್ 1. ನಂಬರ್ 2, ಈ ಸ್ಟೋರಿಯಲ್ಲಿ ಇವತ್ತಿನ ನೀವು ಈ ಸ್ಟೋರಿ ನೋಡ್ತಿರಲ್ಲ, ಇದರಲ್ಲಿ ಖಾಲಿ ಲ್ಯಾಂಡನ್ನು ಅಥವಾ ಜಾಗವನ್ನು ಯಾರಾದರೂ 109 ಎಕರೆ ಹೊಡೆದಿದ್ದಾರೆ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಯಾವ ರೀತಿಗಳಲ್ಲಿ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಬಹುದು ಅನ್ನುವ ಸ್ಟೋರಿ ಇದು. ಇದು ಖಾಲಿ ಸಕಲೇಶಪುರದ 109 ಎಕರೆಗೆ ಮಾತ್ರ ಅಲ್ಲ, ಇದು ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಆದಂತಹ ಕಾನೂನುಗಳು ಯಾವ ರೀತಿಯಾಗಿ ದುರ್ಬಳಕೆ ಆಗ್ತವೆ, ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಯಾವುದೇ ಒಂದು ಪಂಥಕ್ಕಾಗಲಿ ಪಂಗಡಕ್ಕಾಗಲಿ ಉಪಯೋಗವಾಗಬೇಕೆನ್ನುವ ಕಾನೂನುಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡಿಸ್ಕೊಳ್ಬೋದು ಅನ್ನೋದಕ್ಕೂ ಈ ಸ್ಟೋರಿ ಉದಾಹರಣೆ. ಸುಪ್ರೀಂ ಕೋರ್ಟ್ನ ಕೆಲವು ಜಡ್ಜ್ಮೆಂಟ್ಗಳು ಇದೆ. ಸೋ ಮೆನಿ ಜಡ್ಜ್ಮೆಂಟ್ಸ್ ಫ್ರಮ್ ಸುಪ್ರೀಂ ಕೋರ್ಟ್. ಕೆಲವು ಕಾಯ್ದೆಗಳು ಈಗ ನಾವು ನೋಡ್ತೀವಿ, ವರದಕ್ಷಿಣೆ ಕಿರುಕುಳದ ಕಾಯ್ದೆ. ಏನಾಗುತ್ತೆ ಅಂತ ಹೇಳಿದರೆ ಅದು ಯೂಸ್ ಮಾಡೋದಕ್ಕಿಂತಲೂ ಮಿಸ್ಯೂಸ್ ಜಾಸ್ತಿ ಆಗುತ್ತದೆ ಅನ್ನುವ ಭಾವನೆ ಎಲ್ಲರಲ್ಲೂ ಮೂಡಲಿಕ್ಕೆ ಶುರುವಾಯಿತು. ಅದರ ಒಟ್ಟಿಗೆ ನಾವು ಹೇಳ್ತೀವಲ್ಲ, ಮಾನವೀಯತೆ ನೆಲೆ ಅಂತ ಹೇಳ್ತೀವಲ್ವ, ಹ್ಯುಮ್ಯಾನಿಟಿ ಗ್ರೌಂಡ್ ಅಂತ ನಾವು ಮಾತಾಡ್ತೀವಿ. ಅದರ ಏನು ನಾವು ಹೇಳ್ತೀವಲ್ವಾ, ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ ಅಂತ ಹೇಳ್ತೀವಲ್ವಾ, ಅದರ ಎಲ್ಲ ನೆಲೆಗಟ್ಟುಗಳನ್ನು ಮೀರಿ ಏನು ಅವಾಮಾನ್ಯ ಏನು ಕೃತ್ಯ ಮಾಡ್ತಾ ಇದ್ದಾರಲ್ಲ ಇಲ್ಲಿ, ಒಂದು ಹೆಣ್ಣು ಮಗಳ ಮೇಲೆ ಮತ್ತು ಮಗುವಿನ ಮೇಲೆ, ಅದು ಇನ್ನೊಂದು ರೀತಿಯ ದುರಂತ. 3ನೇದಾಗಿ ಕೋರ್ಟನ್ನೇ ಮಿಸ್ಲೀಡ್ ಮಾಡುವಂತಹ ಇನ್ನೊಂದು ಕತೆ. ಇದರಲ್ಲಿ ಕೋರ್ಟನ್ನೇ ಮಿಸ್ಲೀಡ್ ಮಾಡಬಹುದು ನಾವು ಅನ್ನೋದಂತ ಕತೆ. ಅದು ಬಿಟ್ಟು ಅಧಿಕಾರಿಗಳು, ಲಂಚಬಾಕರು ಈ ಎಂಜಲ್ ಕಾಸಿಗಾಗಿ ನೀವು ನೋಡ್ತೀರಿ, ನೀವು ಖಾತೆ ಮಾಡಬೇಕಾದ್ರೆ 1 ತಿಂಗಳು ಓಡಾಡಿದ್ರೂ ಆಗಲ್ಲ. ಆದರೆ ಕೇಸ್ ಪೆಂಡಿಂಗ್ ಇರುವಂತಹ ಏನು ಜಮೀನಿನ ಖಾತೆ ಬದಲಾವಣೆಗಳು ಅರ್ಧ ಗಂಟೆಯಲ್ಲಿ ಆಗಿಬಿಡ್ತವೆ. ನೆಕ್ಸ್ಟ್ ಡೇನೇ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ರಿಜಿಸ್ಟ್ರೇಷನ್ ಕೂಡ 109 ಎಕರೆ 1 ಕೋಟಿಗಾಗತ್ತೆ. ಇದು ಪವಾಡ ಮಾತ್ರ ಅಲ್ಲ, ಇದು ದುರಂತ ಕೂಡ. ಒಬ್ಬ ಬಡವನಿಗೆ, ಒಬ್ಬ ಕೈಯಲ್ಲಾಗದವನಿಗೆ, ಒಬ್ಬ ರೈತನಿಗೆ, ಯಾರು ಬೇಕಾದರೂ ಯಾವ ರೀತಿಯಲ್ಲೂ ಬೇಕಾದರೂ ಅನ್ಯಾಯ ಮಾಡಬಹುದು. ಅವನಿಗೆ ಯಾವ ಕಾಯ್ದೆನೂ ಅವನ ಸೆಕ್ಯೂರಿಟಿಗೆ ಬರಲ್ಲ, ಅವನ ಸುರಕ್ಷತೆಗೆ ಬರಲ್ಲ, ಯಾರೂ ಅವನೊಟ್ಟಿಗೆ ನಿಂತ್ಕೊಳ್ಳಲ್ಲ, ಯಾವ ಅಧಿಕಾರಿಗಳೂ ಯಾವ ಪೊಲೀಸ್ ಸ್ಟೇಷನು ಅವನೊಟ್ಟಿಗೆ ಬರಲ್ಲ. ಅವನಿಗೆ ಕೋರ್ಟಲ್ಲಿ ಹೋಗಿ ಓಡಾಡಿ ಮಾಡುವಂತಹ, ದೊಡ್ಡ ಲಾಯರ್ಗಳಿಗೆ ಕೊಡುವಂತಹ, ಸೀನಿಯರ್ ಅಡ್ವೊಕೇಟ್ಗಳಿಗೆ ಕೊಡುವಂತಹ ದುಡ್ಡು ಅವನ ಹತ್ರ ಇರಲ್ಲ. ಯಾವ ಹ್ಯೂಮನ್ ರೈಟು, ಯಾವ ವುಮನ್ ರೈಟು ಯಾವುದೂ ಬರಲ್ಲ. ಕಡೆಗೆ ಅವನಿಗೆ ಉಳಿದಿರುವ ಒಂದೇ ಒಂದು ಅವಕಾಶ ಏನಂದರೆ, ನಾವು ನೋಡ್ತೀವಲ್ಲ ಈಗ ಮಲ್ಟಿಫೈನಾನ್ಸ್ ಆದಮೇಲೆ ಏನು ಮಾಡ್ಕೋತಾರೆ ಅಂತ, ಆ ರೈತನಿಗೆ, ಆ ಅನ್ಯಾಯ ಆದವರಿಗೆ ಉಳಿಯುವುದು
ಸಾವಲ್ಲಾದರೂ ನನಗೆ ನ್ಯಾಯ ಸಿಕ್ಕಲಿ ಅಂತ ಲೆಟರ್ ಬರೆದು ಬಿಟ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳುವಂತಹ ವ್ಯವಸ್ಥೆ. ಅದರ ಮೇಲೆ ನೀವೆಲ್ಲರೂ ಹೋಗಿ ನಮ್ಮ ಟಿ ವಿಯಲ್ಲೊಮ್ಮೆ ಬ್ರೇಕಿಂಗ್ ನ್ಯೂಸ್ ಮತ್ತು ಅಲ್ಲಿಯ ತಹಸೀಲ್ದಾರರು ಅಲ್ಲಿಯ DC ಹೋಗಿ 1-2 ಲಕ್ಷ ರೂಪಾಯಿ ಅವನ ಕುಟುಂಬಕ್ಕೆ ಸಂತಾಪ ಸೂಚನೆ ಮಾಡಿಬಿಟ್ಟು ಕೊಟ್ಟು ಬಿಡುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಇವತ್ತಿನ ಸ್ಟೋರಿ ಇದು ಖಾಲಿ ಒಬ್ಬರಿಗೆ ಆದ ಅನ್ಯಾಯ ಮಾತ್ರ ಅಲ್ಲ, ಕಾನೂನಿನ ಪ್ರತಿ ಇಂಚನ್ನು ಅದರ ದುರುಪಯೋಗ ಹೇಗೆ ಆಗುತ್ತೆ ಅನ್ನೋದನ್ನು ಕೂಡ ಬಿಚ್ಚಿಡುವಂತಹ ಸ್ಟೋರಿ ಇದಾಗಿದೆ ಪ್ರಣೋತ್. ಬ್ರೀಚ್ ಆಫ್ ಲಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬ್ರೀಚ್ ಆಫ್ ಲಾ ಎಲ್ಲಿಂದ ಆರಂಭ? ಮೊದಲಿಗೆ ಈ ಪ್ರಕರಣದ ಖಾತೆ ಬದಲಾವಣೆ ಆಗುತ್ತೆ. ಖಾತೆ ಬದಲಾವಣೆ ಆಗುತ್ತೆ ಅಂತಂದ್ರೆ ಟ್ರಿಬ್ಯುನಲ್ ಕಮಿಟಿನಲ್ಲಿ ಒಂದು ದಾವೆ ಇತ್ತು, ಆ ದಾವೆ ಬಾಕಿ ಇತ್ತು. 2019ರಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶ ಕೂಡ ಆಗಿತ್ತು. 2019ರಲ್ಲಿ ಟ್ರಿಬ್ಯುನಲ್ ಕಮಿಟಿ ಆಗಬೇಕು ಅನ್ನುವಂಥ ಆರ್ಡರ್ ಆಗಿತ್ತು. 2019ರಲ್ಲೇ ಇಂಥ ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ತಹಶೀಲ್ದಾರ್ ಸೂಚನೆ ಕೊಟ್ಟಿದ್ರು. ಅವತ್ತಿನ ತಹಶೀಲ್ದಾರ್ ಸೂಚನೆ ಕೊಟ್ಟಿದ್ರು. ಸೂಚನೆಯ ಹೊರತಾಗಿಯೂ ಕೂಡ ಈ ಬಗ್ಗೆ ಅಧಿಕಾರಿಗಳು ಗಮನವನ್ನು ಹರಿಸೋದಿಲ್ಲ. ಯಾಕೆ? ಕ್ರಮ ಕೈಗೊಳ್ಳುವ ಮುನ್ನವೇ ಇದೀಗ 109 ಎಕರೆ ಜಮೀನನ್ನು ಪರಭಾರೆ ಮಾಡಿದ್ದಾರೆ. ಕೇವಲ 1 ಕೋಟಿ ರೂಪಾಯಿಗೆ. 1 ಕೋಟಿ ರೂಪಾಯಿ ಅಂತಂದ್ರೆ 1 ಎಕರೆಗೆ 1 ಲಕ್ಷಕ್ಕಿಂತ ಕಡಿಮೆ ಹಣದಲ್ಲಿ ಜಮೀನು ಸಕಲೇಶ್ಪುರದಲ್ಲಿ ಮಾರಾಟ ಆಗುತ್ತೆ ಅಂತಂದ್ರೆ ಇದು ಆಶ್ಚರ್ಯ. ಇದೆಲ್ಲಕ್ಕಿಂತ ಹೆಚ್ಚಾಗಿ 2019ರಲ್ಲಿ ಅವತ್ತಿನ ದಿನ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ತಹಶೀಲ್ದಾರ್ ಟ್ರಿಬ್ಯುನಲ್ ರಚನೆ ಆಗಬೇಕು, ಕಮಿಟಿ ಆಗಬೇಕು ಅಂತ ಅವತ್ತಿನ ಆದೇಶವನ್ನ ಮೀರಿ, ಅವರ ಸೂಚನೆಯನ್ನ ಮೀರಿ, ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಮೀರಿ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥ ಪ್ರಶ್ನೆ ಮೊದಲಿಗೆ ಬರುತ್ತೆ. ಈ ಪ್ರಕರಣ ಅಂದ್ರೆ ದಾವೆ ಬಾಕಿ ಇದೆ, 109 ಎಕರೆ ಜಮೀನಿನ ಪರಭಾರೆಯಾಗಿದೆ ಕೇವಲ 1 ಕೋಟಿ ರೂಪಾಯಿಗೆ. ಹೇಗಾಯ್ತು, ಯಾಕಾಯ್ತು, ಅಧಿಕಾರಿಗಳು ಯಾಕೆ ಮಾಡಿಸಿದ್ರು? ಮೊದಲಿಗೆ ಕಾನೂನಿನ ಉಲ್ಲಂಘನೆ ಆಗ್ತಾ ಇರೋದೇ ಅಲ್ಲೇ. ದಾವೆ ಇರುವಂತಹ ಒಂದು ಜಮೀನಿನ 109 ಎಕರೆನ ರಾತ್ರೋರಾತ್ರಿ 1 ಕೋಟಿಗೆ ಪರಭಾರೆ ಮಾಡಿಕೊಡ್ತಾರೆ ಅಂತಂದ್ರೆ ಇಲ್ಲೇನೋ ಅಕ್ರಮ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಅದಕ್ಕೆ ಈಗ ಗಿರೀಶ್ ಈ ಪ್ರಕರಣದ ತನಿಖೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ವಿಚಾರದಲ್ಲಿ ತನಗೆ ಅನ್ಯಾಯ ಆಗಿದೆ, ಪ್ರಕರಣದ ತನಿಖೆ ನಡೆಸಿ ಅಂತ ದೂರುದಾರ ಗಿರೀಶ್ ಆಗ್ರಹಿಸುತ್ತಿದ್ದಾರೆ. ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ ದಾವೆ ಬಾಕಿ ಇದ್ರು ಹೇಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ? ಹಾಸನ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಆಯುಕ್ತರು ಈ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಇಲ್ಲಿ ನಡೆದಿರುವ ಕಾನೂನು ಬಾಹಿರ ಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನ್ಯಾಯ ಕೇಳಿಕೊಂಡು DC ಕಂದಾಯ ಆಯುಕ್ತರಿಗೆ ಗಿರೀಶ್ ಮನವಿ ಮಾಡಿದ್ದಾರೆ. ತನಿಖೆ ನಡೆದ್ರೆ ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನೇನು ಮಾಡಿದ್ದಾರೆ, ಏನೇನು ಮಸಲತ್ತಾಗಿದೆ ಇವೆಲ್ಲವೂ ಕೂಡ ಬಹಿರಂಗ ಆಗತ್ತೆ. ಅಕ್ರಮ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಆದರೆ ನಿಮಗೆ ಪ್ರಮುಖವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಬಹುದು, ಹಾಗಾದ್ರೆ ಈ ಜಮೀನು ಯಾರದ್ದು? ಈ ಜಮೀನು ಯಾರ ಹೆಸರಲ್ಲಿತ್ತು? ಈಗ ಹೋರಾಡ್ತಾ ಇರೋರು ಈ ಜಮೀನಿನ ಮೂಲ ಮಾಲೀಕರ, ಅಥವಾ ಇವರೇನಾದರೂ ಈ ಹಿಂದೆ ಆ ಜಮೀನನ್ನ ಕ್ರಯ ಮಾಡಿ ಪಡ್ಕೊಂಡಿದ್ದವರ? ಈ ಜಮೀನು ಯಾರದ್ದು? ಈ ಪ್ರಕರಣದ ಮೂಲ ಎಲ್ಲಿಂದ ಅನ್ನೋದನ್ನ ಹುಡುಕ್ತಾ ಹೋಗೋಣ. ಶ್ರೀನಿವಾಸ್ ಆಚಾರ್ ಅವರ ಇನಾಮ್ ಜಮೀನಿದು. ಇದು ಮೂಲದ ಈ ವಿವಾದದ ಮೂಲಕ್ಕೆ ಹೋದ್ರೆ 100 ವರ್ಷಗಳ ಹಿಂದೆ ಶ್ರೀನಿವಾಸ್ ಆಚಾರ್ ಪೂರ್ವಜರಿಗೆ ಇನಾಮ್ ಜಮೀನ್ ಆಗಿತ್ತು. ಪೂರ್ವಜರಿಂದ ಅಣ್ಣಯ್ಯ ಆಚಾರ್ ಅವರಿಗೆ ಇದು ಇನಾಮ್ ಜಮೀನಾಗಿ ಸೇರ್ಕೊಂಡಿತ್ತು. ಸಕಲೇಶ್ಪುರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಈ ಜಮೀನು. ಅದೇ ಜಮೀನಿನ ಸಂಬಂಧವೇ ಈಗ ಎದುರಾಗಿರೋದು ಬಹುದೊಡ್ಡ ವಿವಾದ. ಜಮೀನು ಸಂಬಂಧ ಲ್ಯಾಂಡ್ ರಿಫಾರ್ಮ್ ವ್ಯಾಜ್ಯ ಬಾಕಿ ಇದೆ, ಆದ್ರೂ ಕೂಡ ಮಾರಾಟ ಆಗಿದೆ. ಇದರ ಮೂಲ ಯಾವುದು ಅಂತಂದ್ರೆ ನಾವಾಗಲೇ ಹೇಳಿದಾಗ ಶ್ರೀನಿವಾಸ್ ಆಚಾರ್ ಅನ್ನೋರ ಇನಾಮ್ ಜಮೀನು, ಆಮೇಲೆ ಅದು ಅಣ್ಣಯ್ಯ ಆಚಾರ್ ಅವರಿಗೆ ಸೇರುತ್ತೆ. ಶ್ರೀನಿವಾಸ್ ಆಚಾರ್ ಅವರ ಪೂರ್ವಜರ ಜಮೀನು, ಆಮೇಲೆ ಅಣ್ಣಯ್ಯ ಆಚಾರಕ್ಕೆ ಸೇರುತ್ತೆ. ಸಕಲೇಶ್ಪುರದಿಂದ 6 ಕಿಲೋಮೀಟರ್ ದೂರದಲ್ಲಿರುತ್ತೆ. 109 ಎಕರೆ ಜಮೀನು ಇದಾಗಿರುತ್ತೆ. ಸೊ ನಿಮಗೊಂದು ಕ್ಲಿಯರ್ ಕಟ್ ಪಿಕ್ಚರ್, ಒಂದ್ಸಲ ನಿಮಗೆ ಫ್ಲಾಶ್ ಬ್ಯಾಕ್ ನ ಜೊತೆಗೆ ಏನೇನು ಆಗಿದೆ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಇಷ್ಟೊತ್ತರೆಗೂ ನೋಡಿರುವಂತ ಬ್ರೇಕಿಂಗ್ ಪಾಯಿಂಟ್ಸ್ಗಳನ್ನ ನಿಮಗೀಗ ವಿತ್ ವಿಜುವಲ್ಸ್ ಒಂದಿಷ್ಟು ದಾಖಲೆಗಳನ್ನು ನಿಮ್ಮ ಮುಂದೆ ಇಡೋದಿದೆ, ಅವುಗಳನ್ನು ಇಡ್ತಾ ಹೋಗೋಣ. 2019 ಟ್ರಿಬ್ಯುನಲ್ನಲ್ಲಿ ಕಮಿಟಿ ರಚನೆ ಆಗಬೇಕು ಅಂತ ತಹಶೀಲ್ದಾರ್ ಆದೇಶವನ್ನು ಮಾಡ್ತಾರೆ. ಅದಲ್ಲದೆ ಅಕ್ರಮಗಳ ಬಗ್ಗೆ ಕ್ರಮ ಆಗಬೇಕು ಅನ್ನೋದನ್ನು ಕೂಡ ಅವತ್ತೇ ಹೇಳ್ತಾರೆ. ಈ ಜಮೀನಿನ ಮೂಲ ಏನು ಅಂತ ನೀವು ಗಮನಿಸ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಇದೇ ಜಾಗ. ಈ ಜಾಗ ಸುಮಾರು 100 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಸೇರಿದ್ದು ಶ್ರೀನಿವಾಸ್ ಆಚಾರ್ ಅವರ ಇನಾಮ್ ಜಮೀನು. ಶ್ರೀನಿವಾಸ್ ಆಚಾರ್ ಅವರ ಇನಾಮ್ ಜಮೀನು ಸುಮಾರು ವರ್ಷಗಳ ನಂತರ ಅಣ್ಣಯ್ಯ ಆಚಾರ್ ಅವರಿಗೆ ಬರುತ್ತೆ, ಅವರ ಕಾಲ ನಂತರ.
ಅಣ್ಣಯ್ಯ ಆಚಾರ್ ಅವರಿಗೆ ಸೇರಿರುವ ಇನಾಮ್ ಜಮೀನ್ ಇದು. ಸಕಲೇಶ್ಪುರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. 109 ಎಕರೆ, ಬಹಳ ವರ್ಷಗಳಿಂದ ಬಾಕಿ ಇರೋದು. ಆದರೆ ಈ ಜಮೀನಿನ ಹಕ್ಕಿನ ಬಗ್ಗೆ ಒಂದು ದಾವೆ LRF ನಲ್ಲಿ ಇದೆ. ಈ ಜಮೀನು ತಮ್ಮದು ಅನ್ನುವಂಥ ಈ ದಾವೆ ಇವತ್ತು ನಿನ್ನೆದಲ್ಲ, ಅಥವಾ 2020 ಅಥವಾ ಇತ್ತೀಚಿನ ಸರ್ಕಾರ ಬಂದ ಮೇಲೆ, ಇತ್ತೀಚಿನ ಗೌರ್ಮೆಂಟ್ ಬಂದ ಮೇಲೆ ಅಲ್ಲ. ಇದು ಬಹಳಷ್ಟು ವರ್ಷಗಳಿಂದ ಇರುವಂಥ ಒಂದು ದಾವೆ, 1966ರಿಂದ ಇರುವಂಥ ದಾವೆ. ಈ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೇಲ್ ಡೀಡ್ ಆಗಿದೆ ನೋಡಿ. 109 ಎಕರೆಯನ್ನ ಕೇವಲ 1 ಕೋಟಿ ರೂಪಾಯಿಗೆ ಮಾರಾಟ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ನಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ, ವಿತ್ ಡಾಕ್ಯುಮೆಂಟ್ ನಾವು ನೋಡ್ತಾ ಇದ್ದೀವಿ. ಸರ್ ಆ 109 ಎಕರೆ ನೀವಾಗಲೇ ಹೇಳಿದೆ ವಂಡರ್, ಸಕಲೇಶ್ಪುರದಲ್ಲಿ 109 ಎಕರೆಗೆ 1 ಕೋಟಿಗೆ ಸಿಗುತ್ತೆ ಅಂತಂದ್ರೆ ಪ್ರಾಬಬ್ಲಿ ಲೈನ್ ನಿಲ್ತಾರೆ ಅನ್ನೋ ಆ ಜಮೀನನ್ನ ಕ್ರಯ ಮಾಡೋದಕ್ಕೆ. ಹೇಗಿದು, ಯಾಕೆ, ಏನು? ಪ್ರಾಬಬ್ಲಿ ಲೈನ್ ಅಲ್ಲ, ನಾವು ಹೋಗ್ತೀವಿ. ಯಾಕಂದ್ರೆ 1 ಕೋಟಿಗೆ ತಗೊಂಡು ಅದನ್ನ 10-15 ಕೋಟಿಗೆ ಮಾರಬಹುದು. ಸಾಲ ಮಾಡಿ ಇವತ್ತು 1 ಕೋಟಿ ತಗೊಂಡ್ಬಿಟ್ಟು ನಾಳೆ ಅದನ್ನ 15 ಕೋಟಿಗೆ ಮಾರಬಹುದು. ಸಾಲ ಮಾಡಿ ಆದ್ರೂ ಬ್ಯಾಂಕಲ್ಲಿ 1 ಕೋಟಿ ಇವತ್ತು ಹಾಕಿದ್ರೆ ನಾಳೆ 15 ಕೋಟಿ ಸಿಗುತ್ತೆ. ಪ್ರಾಬಬ್ಲಿ ಲೈನ್ ಅಲ್ಲ, ಕರ್ನಾಟಕದ ಎಲ್ಲರೂ ಸಕಲೇಶ್ಪುರಕ್ಕೆ ಹೋಗ್ಬೋದು ಕುಂಭಮೇಳಕ್ಕೆ ಹೋದಂಗೆ. ಸಿ ಹಿಯರ್ 189 ಎಕರೆ 1 ಕೋಟಿಗೆ ಮಾರಿದ್ದಾರೆ ಅನ್ನೋದು ಮೊದಲ ಆಶ್ಚರ್ಯಕರ ವಿಷಯವಾದರೆ, ಇದಕ್ಕಿಂತ ಮುಂಚೆ ಇವರಿಗೆ LRF ಕೋರ್ಟಲ್ಲಿ ಇನ್ನೂ ದಾವೆ ಪೆಂಡಿಂಗ್ ಇರುವಾಗ, ಇಟ್ಸ್ ಎ ಪೆಂಡಿಂಗ್ ಕೇಸ್. ನಾವು ಈಗ ಈ 109 ಎಕರೆ ಯಾರಿಗೆ ಸೇರಬೇಕು ಅನ್ನೋದ ಡಿಬೇಟ್ಗಿಂತಲೂ ಜಾಸ್ತಿಯಾಗಿ ಅದು ನಾಳೆ LRF ಅಲ್ಲಿ ಯಾರಿಗೂ ಬೇಕಾದರೂ ಬರ್ಬೋದು. ಇವರಿಗೆ ಬರ್ಬೋದು, ಅಥವಾ ಇವರ ಕಡೆನೂ ಈಗ ಇಲ್ಲಿ ಯಾರು ನಮ್ಮಲ್ಲಿ ಕೂತ್ಕೊಂಡಿದ್ದಾರೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳೋರು ಅವರಿಗೂ ಬರ್ಬೋದು, ಅಥವಾ ಯಾರೋ ಅವರಿಗೆ ಲೀಸ್ ಕೊಟ್ಟಿದ್ರು ಇದಕ್ಕಿಂತ ಮುಂಚೆ. ಇವರು ಸಾಧಾರಣವಾಗಿ 80 ವರ್ಷದಿಂದ, ಎಷ್ಟು ವರ್ಷದಿಂದ ಇದನ್ನು ಆಲ್ಮೋಸ್ಟ್ 40-50 ವರ್ಷದಿಂದ ಅನುಭವದಲ್ಲಿದ್ದವರು ನೀವು, ಆ ಜಾಗದ ಅನುಭವದಲ್ಲಿ ಇದ್ದವರು ನೀವು. ಎಷ್ಟು ವರ್ಷದಿಂದ? 45ರಿಂದನೂ ಅನುಭವದಲ್ಲಿ. 45, ಆಲ್ಮೋಸ್ಟ್ 80 ಬಿಫೋರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಗುವದಲ್ಲಿಂದ ಇವತ್ತಿನವರೆಗೂ ಇವರು ಆಲ್ರೆಡಿ ಅದರಲ್ಲಿ ಪೊಸೆಷನ್ ಅಲ್ಲಿ ಇದ್ದಾರೆ. ಅದನ್ನು ಅನುಭವಿಸಿಕೊಂಡು ಬರ್ತಾ ಇದ್ದಾರೆ. ಇವರ ಮನೆ ಇದೆ, ಇವರು ತೋಟ ಮಾಡಿದ್ದಾರೆ, ಇವರು ಅದರಲ್ಲಿ ಎಲ್ಲದನ್ನು ಬೆಳೆದಿದ್ದಾರೆ, ಎಲ್ಲದು ಇವರ ಸುತ್ತು. ಬಟ್ ಇವರಿಗೆ ಅದು ಲೀಸ್ ಡೀಡ್ ಮುಖಾಂತರ ಇತ್ತು ವಿನಃ ಅದನ್ನು ಇವರು ಉಳುವವನೇ ಹೊಲದೊಡೆಯ ಅನ್ನೋ ಯಾವುದು LRF ಆ್ಯಕ್ಟ್ ಇದೆ, ಅದರ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನು ಬಂದಿದೆ ಅದರಲ್ಲಿ ಹಾಕ್ಕೊಂಡಿದ್ದಾರೆ, ಇದು ಜಮೀನು ನಮಗೆ ಬೇಕು ಅಂತ. ಅದು ಡಿಸ್ಪ್ಯೂಟಲ್ಲಿದೆ. ಮೇ ಬಿ ಒರಿಜಿನಲ್ ಓನರ್ ಆರ್ ಇವರಿಗೆ ಡಿಸ್ಪ್ಯೂಟಲ್ಲಿದೆ. ಅದನ್ನು ಇದಕ್ಕಾಗಿ ಒಂದು ತನಿಖೆ ಆಗಬೇಕು, ಇದನ್ನು ಕೊಡಬೇಕು ಅನ್ನುವ ಒಂದು ಆರ್ಡರ್ ಇವರಿಗೆ ಸಿಕ್ಕಿದ ಮೇಲೆ ಈ ತಹಸೀಲ್ದಾರ್ ಯಾರಿದ್ದಾರೆ ನೋಡಿ, ಭ್ರಷ್ಟ ಅಂತಲೇ ನಾವು ಕರೀಬೋದು. ಬೇಕಾದರೆ ಅಲ್ಲಿರುವ ತಹಸೀಲ್ದಾರರು ಪವರ್ ಟಿವಿಯ ಮೇಲೆ ನಮ್ಮ ಮೇಲೆ ಒಂದು ಡಿಫಾರ್ಮೇಷನ್ ಹಾಕೊಬಹುದು. ನಾನು ಹೇಳ್ತಾ ಇದ್ದೀನಿ, ಐ ಕ್ಯಾನ್ ಕಾಲ್ ಯು ಸ್ಟ್ರೈಟ್ ಅವೇ ಹಿಯರ್. ಭ್ರಷ್ಟ ಅಧಿಕಾರಿ ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಆಗುತ್ತೆ. ನ್ಯಾಯ ಬಿಟ್ಟು ಯಾರಾದರೂ ಮಾಡ್ತಾರಂತ ಇದ್ದರೆ, ಅನ್ಯಾಯಕ್ಕೆ ಇಳಿತಾರಂತ ಇದ್ದರೆ, ಒಬ್ಬ ಅಧಿಕಾರಿ ಇನ್ನೊಬ್ಬರಿಗೆ ಅವರು ಫೇವರ್ ಮಾಡ್ತಾರಂತ ಇದ್ದರೆ, ಅವರು ಎಂಜಿಲು ಕಾಸಿಗೆ ಕೈ ಕೊಟ್ಟರೆ ಮಾತ್ರ ಇಂಥದ್ದೊಂದು ಕೆಲಸ ಮಾಡ್ಬೋದು ಅಂತ. ಈಗ ನಿನ್ನೆಯಿಂದ ನಮ್ಮ ಪ್ರಮೋ ಹೋಗ್ತಾ ಇದೆ, ನಿನ್ನೆಯಿಂದ ನಮ್ಮ ಬ್ರೇಕಿಂಗ್ ಹೋಗ್ತಾ ಇದೆ. ನನಗೆ ಇವತ್ತು ಬೆಳಿಗ್ಗೆಯಿಂದ ಸರ್ ಇದು ಒಂದೇ ಅಲ್ಲ, ಇಲ್ಲೇ ತಹಸೀಲ್ದಾರ್ ಮಾಡಿರೋದು, ಇಲ್ಲಿ ಆಗ್ತಾ ಇರುವ ಇದು ಒಂದೇ ಅಲ್ಲ, ನಾವು 100 ಕೇಸ್ಗಳನ್ನು ತಗೊಂಡು ಬಂದು ನಿಮ್ಮ ಆಫೀಸ್ಗೆ ಬರ್ತೀವಿ ಅನ್ನುವ ಕರೆಗಳು ಬರ್ತಾ ಇದ್ದಾವೆ. ಈ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ, LRF ಕೇಸ್ ಇರುವಾಗಲೇ, ಇವರ ಅಬ್ಜೆಕ್ಷನ್ ಇರುವಾಗಲೇ ಇವರು ಅಬ್ಜೆಕ್ಟ್ ಮಾಡ್ತಾರೆ. ಇಲ್ಲ, ಇದು LRF ಕೇಸ್ ಇದೆ, ದಯವಿಟ್ಟು ಇದನ್ನು ನೀವು ಏನು ಮಾಡಬೇಡಿ, ಕೇಸ್ ಆದಮೇಲೆ ನೀವು ಯಾರಿಗೆ ಬೇಕೋ ಅದನ್ನು ಕಾನೂನು ಪ್ರಕಾರ ಮಾಡಿಕೊಡಿ, ನಾವು ಅನುಭವದಲ್ಲಿದ್ದೀವಿ, ನಾವು ಇಲ್ಲಿ ಬೆಳೆದಿದ್ದೀವಿ, ನಮ್ಮ ಮನೆ ಮಠ ಇದೆ, ನಮ್ಮ ದನ ಕರುಗಳಿದ್ದಾರೆ, ನಮ್ಮ ಹೆಂಡತಿ ಮಕ್ಕಳು ಒಳಗಡೆ ಇದ್ದಾರೆ ಅನ್ನುವ ರಿಕ್ವೆಸ್ಟ್ ಮಾಡ್ತಾರೆ. ದೇ ಡೋಂಟ್ ಕೇರ್, ಅಧಿಕಾರಿಗಳು ಡೋಂಟ್ ಕೇರ್. ಈಗ ಡಿಸ್ಪ್ಯೂಟ್ ಒಂದು ಕಡೆ ಇದ್ದರೆ, ಡಿಸ್ಪ್ಯೂಟ್ ಇದೆ, ನಾಳೆ ನಾವು ಏನು ಇವ್ರಿಗೆ ಹೇಳ್ತಾ ಇಲ್ಲ ಲ್ಯಾಂಡ್ 109 ಎಕರೆ ನಿಮ್ಮದೇ ಆಗಬೇಕು ಅನ್ನುವ ಏನು ಫರ್ಮಾನು ಅಥವಾ ಜಡ್ಜ್ಮೆಂಟ್ಗಳನ್ನು ಅಥವಾ ಜುಡಿಷಿಯಲಲ್ಲಿ ಇರುವಾಗ ಅದರ ಬಗ್ಗೆ ಜಡ್ಜ್ಮೆಂಟ್ ಮಾಡುವಂತಹ ಅಧಿಕಾರನೂ ನಮಗಿಲ್ಲ, ನಾವು ಅದಕ್ಕಂತಹ ಜರ್ನಲಿಸಮ್ ಮಾಡ್ತಾ ಇರೋದಲ್ಲ. ವಿ ಸೇ ಎಸ್. ಈಗ ಇವರು 180 ಎಕರೆ ಯಾರು ನಮ್ಮದು ಅಂತ ಏನು ಹೇಳ್ತಾ ಇದ್ದಾರೆ, ಇವ್ರದ್ದು ಆಗ್ಬೋದು, ನಾಳೆ ಇವ್ರದ್ದು ಆಗಲ್ಲ ಅಂದರೆ ಇವರು ಅದನ್ನು ಖಾಲಿ ಕೊಡಬೇಕಾದ ಸ್ಥಿತಿಯೂ ಬರ್ಬೋದು. ನ್ಯಾಯಾಂಗಕ್ಕೆ ತಲೆಬಾಗುವಂತಹ ಕೆಲಸ ಎಲ್ಲರೂ ಮಾಡಬೇಕಾಗತ್ತೆ. ಬಟ್ ಹಿಯರ್ ನ್ಯಾಯಾಂಗದ ಕಟಕಟೆಯಲ್ಲೇ ಇರುವಾಗ, ಒಂದು ಕಡೆ LRF ಅಲ್ಲಿ ಜಡ್ಜ್ಮೆಂಟ್ಗೆ ಬಾಕಿ ಇರುವಾಗ, ಇನ್ನೊಂದು ಕಡೆ ಉಳಿದ ಕೋರ್ಟ್ಗಳಿಗೆ ಮೆಲ್ಲ ದಾವೆಗಳನ್ನು ಹೂಡಿ ಇವರ ಮೇಲೆ ಜನಗಳನ್ನು ಖಾತೆಯನ್ನು ಚೇಂಜ್ ಮಾಡಿಕೊಂಡ್ಬಿಟ್ಟು ಅಲ್ಲಿಂದ ನಡೆಯುವುದೇ ಪವಾಡ. ಅಲ್ಲಿಗೆ
SC ST ಜನಾಂಗದ ಜನಗಳನ್ನು ಕರ್ಕೊಂಡು ಬಂದು ಗೂಂಡಾಗಿರಿ ಮಾಡಿ ಹೆಣ್ಣುಮಕ್ಕಳು SC ST ಅವರನ್ನೇ ಹುಡುಕೋದು. ಈ ವೆರಿ ಸರ್ಪ್ರೈಸಿಂಗ್ ಒಂದು ನೇಚರ್ ಏನಂದರೆ ನಮ್ಮದು ಯಾವುದೇ ಜಾಗಗಳನ್ನು ಖಾಲಿ ಮಾಡಬೇಕಾದ್ರೆ, ಯಾವುದೇ ಒಂದು ಡಿಸ್ಪ್ಯೂಟ್ಗಳನ್ನು ಎದುರಿಸಬೇಕಾದ್ರೆ ಅಲ್ಲಿಗೆ ಹೋಗುವಾಗ ನಾವು SC ST ಜನಾಂಗದವರನ್ನೇ ಹುಡುಕ್ಬಿಟ್ಟು ಒಂದು ಟೀಮ್ ಮಾಡಿ ಕರ್ಕೊಂಡು ಹೋಗೋದು. ಏನಕ್ಕಂದರೆ ಮತ್ತೆ ಅವರ ಮೇಲೆ ಒಂದು ನಾವು ಗಲಾಟೆ ಮಾಡಿಸೋದು, ಮತ್ತು ಒಳಗಡೆ ಇದ್ದವರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕ್ಸ್ಬಿಡೋದು. ನಾನು ದಲಿತ ಅಂತ ಗೊತ್ತಾಗ್ಬಿಡ್ತು, ನಮ್ಮ ಮೇಲೆ ದಲಿತರಿಗೆ ಅವಮಾನ ಮಾಡುವಂತಹ ಶಬ್ದಗಳನ್ನು ಪ್ರಯೋಗಿಸಿದ್ರು, ನೀವು ಕೆಳಜಾತಿಯವರು ಅಂತ ಹೇಳಿದ್ರು, ನನ್ನ ಜಾತಿಗೆ ಅವಮಾನ ಮಾಡಿದ್ರು ಅಂತ ಹೇಳಿ ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಮಾತಾಡ್ಬಿಟ್ಟು ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡೋದು. ಬುಕ್ ಮಾಡಿದ ಮೇಲೆ ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತ. ಒಳಗಡೆ ಇದ್ದವರ ಪರಿಣಾಮ, ಜಾಗ ಖಾಲಿ ಮಾಡಲಿಕ್ಕೆ, ಯಾವುದಾದ್ರೂ ಡಿಸ್ಪ್ಯೂಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ, ಯಾವುದಾದ್ರೂ ಏನು ಇಲ್ಲಿಗಲ್ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ಸಿಗುವ ಕೆಲಸದವರುಗಳು ಯಾರಂದರೆ ಅದು SC ST ಜನಾಂಗದವರೇ ಮತ್ತು ಹೆಣ್ಣು ಮಕ್ಕಳು. ಅದರಲ್ಲಿ ಇನ್ನೊಂದು ಸ್ವಲ್ಪ ಹೆಣ್ಣುಮಕ್ಕಳನ್ನು ಕರ್ಕೊಂಡು ಹೋಗೋದು. ಯಾಕಂದರೆ ಇನ್ನೊಂದು ಕೇಸ್ ಹಾಕ್ಬೋದು, ಹೆಣ್ಣುಮಕ್ಕಳ ಸೀರೆ ಎಳೆದ, ಹೆಣ್ಣುಮಕ್ಕಳಿಗೆ ಅನ್ಯಾಯ ಮಾಡ್ದ, 2 ಕೇಸ್ಗಳನ್ನು ಹಾಕ್ಬಿಟ್ಟು ಜಾಗವನ್ನು ಲಪ್ತಾಯಿಸುವ ಕೆಲಸ. ಇದರಲ್ಲಿ ಮಾನವೀಯ ನೆಲೆಗಟ್ಟುಗಳನ್ನು ಮೀರಿ ನಾವು ಹೇಳ್ತೀವಲ್ವ, ಹ್ಯೂಮನ್ ರೈಟ್ಸು, ವುಮನ್ ರೈಟ್ಸು ಇಂಡಿಯಾದಲ್ಲಿ ಇದೆ ಅಂತ, ಅಂಥದ್ದೆಲ್ಲನೂ ಮೀರಿ ಒಳಗಡೆ ಇರುವ ಒಂದು ಹೆಣ್ಣು ಮಗಳನ್ನು ಮತ್ತು ಚಿಕ್ಕ ಮಗುವನ್ನು ಕಳೆದ 2 ತಿಂಗಳಿಂದ ಬಂದಿ ಮಾಡಿಟ್ಕೊಂಡಿದ್ದಾರೆ. ನೋ ಎಲೆಕ್ಟ್ರಿಸಿಟಿ, ಅವರಿಗೆ ಹೊರಗಡೆ ಹೋಗ್ಲಿಕ್ಕಿಲ್ಲ, ಅವರಿಗೆ ಕುಡಿಯುವ ನೀರಿಲ್ಲ, ಕರೆಂಟ್ ಕಟ್ ಮಾಡಿದ್ದಾರೆ, ಕುಡಿಯುವ ನೀರಿನ ಎಲ್ಲ ವ್ಯವಸ್ಥೆಯನ್ನೂ ಕಟ್ ಮಾಡಿದ್ದಾರೆ. ಅದು ಬಿಟ್ಟು ಒಂದು ಮೆಡಿಸಿನ್ಗೂ ಹೊರಗಡೆ ಬರುವಂಗಿಲ್ಲ, ಒಂದು ರೇಷನ್ಗೂ ಹೊರಗಡೆ ಬರುವಂಗಿಲ್ಲ, ಬೇಲಿ ಬಿಟ್ಟು ಹೊರಗಡೆ ಬಂದು ನಿಂತ್ಕೊಳ್ಳುವಂಗಿಲ್ಲ. 109 ಎಕರೆಯನ್ನು 1 ಕೋಟಿಯಲ್ಲಿ ಖರೀದಿಸಿದವರ ದಬ್ಬಾಳಿಕೆ ಇದು. ಅಂದರೆ ಇದರಲ್ಲಿ ಜಾಸ್ತಿ ನಾವು ಹುಡುಕಬೇಕಾಗಿಲ್ಲ, ಲೀಗಲ ಇಲ್ಲೀಗಲ ಏನಾಗಿದೆ ಅನ್ನೋದನ್ನು ಇನ್ನೂ ಹುಡುಕಿ ಕೆದಕಬೇಕಾಗಿಲ್ಲ. ನೋಡುವವರಿಗೆ ಸಿಂಪಲ್ ಗೊತ್ತಾಗ್ತಾ ಇದೆ. ಅಟ್ರಾಸಿಟಿ ಕೇಸ್ಗಳು, ಡೋಂಟ್ ವಿ ಫೀಲ್ ಶೇಮ್? ಭಾರತದ ಸಂವಿಧಾನದಲ್ಲಿ ನಮಗೆ ವರದಕ್ಷಿಣೆ ಕೇಸ್ಗಳು, ಮಹಿಳೆಯ ಮೇಲೆ ಆಗುವ ಅನ್ಯಾಯದ ಕೇಸ್ಗಳು, ದಲಿತರ ಮೇಲೆ ಆಗುವ ಕೇಸ್ಗಳು ಸ್ಟ್ರಾಂಗ್ ಆಗಿರಬೇಕು ಅಂತ ನಮಗೆ ಆ್ಯಕ್ಟ್ಗಳನ್ನು ಮಾಡಿದ್ದು, ಕಾಯ್ದೆಗಳನ್ನು ಮಾಡಿದ್ದು, ಅದು IPCಯಲ್ಲಿರಲಿ, ಈಗ ಬಂದ BNSಯಲ್ಲಿರಲಿ, ಅವರಿಗೆ ಅನ್ಯಾಯ ಆಗಬಾರ್ದು, ಅವರು ಇನ್ನೊಬ್ಬರ ತುಳಿತಕ್ಕೊಳಗಾಗಬಾರ್ದು, ಅವರ ಮೇಲೆ ದುರಾಡಳಿತ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಅವರ ಸೆಕ್ಯೂರಿಟಿಗಾಗಿ, ಅವರ ಸುರಕ್ಷತೆಗಾಗಿ, ಅವರನ್ನು ಸೊಸೈಟಿಯಲ್ಲಿ ಅಪ್ಲಿಫ್ಟ್ ಮಾಡೋದಕ್ಕಾಗಿ ಈ ಎಲ್ಲ ಕಾಯ್ದೆಗಳನ್ನು ತರಲಾಗತ್ತೆ. ಆದರೆ ಇಂಥ ಅಯೋಗ್ಯರು, ಸಮಾಜಘಾತಕರು ಏನು ಮಾಡ್ತಾರಂದರೆ ಅಂತಹ ಕಾಯ್ದೆಗಳನ್ನೇ ಉಪಯೋಗಿಸಿ ಅಮಾಯಕರ ಮೇಲೆ, ಏನೂ ತಪ್ಪು ಮಾಡದವನ ಮೇಲೆ, ಅದು ವರದಕ್ಷಿಣೆ ಆದರೆ ಗಂಡನ ಮನೆಯವರ ಮೇಲೆ, ನಾದಿನಿ ಭಾವ ಎಲ್ಲರನ್ನೂ ಸೇರಿಸಿ ಕೇಸ್ ಹಾಕ್ಬಿಡೋದು ಏನೋ ಒಂದು ಚಿಕ್ಕ ಡಿಸ್ಪ್ಯೂಟ್ ಆದರೆ. ಮಹಿಳೆಯರು ಕೂಡ ಅದೇ ರೀತಿ ತನ್ನ ಮೇಲೆ ರೇಪ್ ಮಾಡ್ದ ಅಥವಾ ತನ್ನ ಮೇಲೆ ಕೈ ಹಾಕ್ದ ಅಂಥದ್ದು ಕೆಲವು ಕೇಸುಗಳನ್ನು ನಮ್ಮ TVಯಲ್ಲೇ ನಾವು ನೋಡಿದ್ದೀವಿ. ಅನಗತ್ಯವಾಗಿ ಕೆಲವರು ಅದನ್ನು ಹಾಕ್ತಾ ಇರೋದು. ಅದು ಬಿಟ್ಟು ಅಟ್ರಾಸಿಟಿ ಕೇಸ್, ಇದನ್ನು ಇವತ್ತು ನಾವು ಏನು ಹೇಳ್ತಾ ಇದ್ದೀವಲ್ಲ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಹಲವು ಹೈಕೋರ್ಟ್ಗಳು ಕೂಡ ತಮ್ಮ ಗಣನೆಗೆ ತಗೊಂಡ್ಕೊಂಡಿದ್ದಾವೆ. ಹೌದು, ಈ ಕಾಯ್ದೆಗಳು ಮಿಸ್ಯೂಸ್ ಆಗ್ತಾ ಇದ್ದಾವೆ ಅನ್ನೋದು ಅದರ ಬಿಗ್ಗೆಸ್ಟ್ ಪುರಾವೆ ಇವತ್ತು ನಾವು ನಿಮಗೆ ಈ ಸ್ಟೋರಿಯಲ್ಲಿ ಕೊಡ್ತೀವಿ.